ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರಿಯಲ್ ಲೈಫ್ ಸ್ಟೋರಿ ಮೇಲೆ ಬೇಸ್ ಆಗಿರೋ ಮೂವಿ ಉದಯ್ಪುರ್ ಫೈಲ್ಸ್ ನ ನೋಡೋಣ. ಸೊ ಈ ಮೂವಿನ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಸಜೆಸ್ಟ್ ಮಾಡಿದ್ರು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಇನ್ನು ಕತೆಗೆ ಬಂದರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಶೋಭಾಯಾತ್ರೆ ನಡೀತಿರುತ್ತೆ. ಇದರಲ್ಲಿ ತುಂಬಾ ಭಕ್ತಾದಿಗಳು ಭಾಗವಹಿಸಿರ್ತಾರೆ. ಆಗ ನಾವು ಮೇಲೆ ನಿಂತಿದ್ದ ಇಕ್ಬಾಲ್ನ ನೋಡ್ತೀವಿ. ಈತ ಮೇಲಿಂದ ಒಂದು ಮೂಳೆನ ಯಾತ್ರೆ ನಡೀತಿದ್ದ ಜಾಗದಲ್ಲಿ ಬಿಸಾಕ್ತಾನೆ. ಇದನ್ನ ನೋಡಿದ ಜನ ಇಕ್ಬಾಲ್ ಮೇಲೆ ಸೆಟ್ ಆಗ್ತಾರೆ ಮತ್ತು ಅವನನ್ನ ಪೊಲೀಸರಿಗೆ ಒಪ್ಪಿಸ್ತಾರೆ. ಈ ಕೃತ್ಯ ಒಂದು ಧಾರ್ಮಿಕ ಸಮುದಾಯದ ಭಾವನೆಗಳಿಗೆ ಧಕ್ಕೆ ತಂದಿರುತ್ತೆ. ಇಲ್ಲಿ ಪೊಲೀಸರು ಕೂಡ ಸ್ಟ್ರಿಕ್ಟ್ ಆಕ್ಷನ್ ತಗೋತಾರೆ ಮತ್ತು ಇಕ್ಬಾಲ್ ಮತ್ತು ಅವನ ಕಡೆಯವರನ್ನ ತುಂಬಾ ಹೊಡಿತಾರೆ. ಈಗ ಇದು ಹೈ ಪ್ರೊಫೈಲ್ ಕೇಸ್ ಆಗ್ತಿರುತ್ತೆ. ಅದಕ್ಕೆ ಇಲ್ಲಿ ಐಬಿ ಆಫೀಸರ್ ಈಶ್ವರ್ ಸಿಂಗ್ ಬರ್ತಾನೆ. ಇಲ್ಲಿ ಎನ್ಕ್ವೈರಿ ಮಾಡಿದಾಗ ಇಕ್ಬಾಲ್ ಮೊಹಮ್ಮದ್ ಹುಸೇನ್ ಕಡೆಯವನಂತ ಗೊತ್ತಾಗುತ್ತೆ. ಆಕ್ಚುಲಿ ಮೊಹಮ್ಮದ್ ಹುಸೇನ್ ಇಂಥ ಯುವಕರನ್ನ ಬ್ರೇನ್ ವಾಶ್ ಮಾಡಿ ದಂಗೆ ಏಳುವಂತೆ ಮಾಡ್ತಿರ್ತಾನೆ ಮತ್ತು ಅವನ ಲಿಂಕ್ ಪಾಕಿಸ್ತಾನದವರ ಜೊತೆ ಇರುತ್ತೆ. ಇಲ್ಲಿ ಈಶ್ವರ್ ಸಿಂಗ್ ಇವರಿಗೆ ಇನ್ನೊಮ್ಮೆ ಇದೆಲ್ಲ ಮಾಡಬಾರ್ದಂತ ವಾರ್ನಿಂಗ್ ಕೊಟ್ಟು ಬಿಟ್ಬಿಡ್ತಾನೆ. ಈಗ ಸೀನ್ ಪಾಕಿಸ್ತಾನದ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಅಜರ್ ಅನ್ನೋ ವ್ಯಕ್ತಿ ಇರ್ತಾನೆ. ಈತ ಇಂಥ ಯುವಕರನ್ನ ದಂಗೆ ಏಳುವಂತೆ ಅವರಿಗೆ ಫಂಡಿಂಗ್ ಮಾಡ್ತಿರ್ತಾನೆ. ಈತನಿಗೆ ಮೊಹಮ್ಮದ್ ಹುಸೇನ್ ಕಡೆಯವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂತ ಗೊತ್ತಾದಾಗ ಇದೇ ವಿಷಯ ಇಟ್ಕೊಂಡು ಭಾರತದಲ್ಲಿ ದಂಗೆ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಈ ಕಡೆ ಭಾರತದಲ್ಲಿ ಒಂದು ಕೋರ್ಟ್ ಸೀನ್ ನ ತೋರಿಸ್ತಾರೆ. ಇಲ್ಲಿ ಒಂದು ಮಸ್ಜಿದ್ ವಿಚಾರವಾಗಿ ರಾಮ್ ಚರಣ್ ಮತ್ತು ಮುಕ್ಬಾಲ್ ಅನ್ನೋ ಇಬ್ಬರು ವಕೀಲರು ವಾದ ಮಾಡ್ತಿರ್ತಾರೆ. ಇಲ್ಲಿ ರಾಮ್ ಚರಣ್ ವಾದ ಮಾಡ್ತಾ ಬನಾರಸ್ ಮಸ್ಜಿದ್ ನಲ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಚಿಹ್ನೆಗಳಿವೆ. ಅದರಲ್ಲಿ ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ಬರೆಯಲಾಗಿದೆ ಮತ್ತು ಅದರಲ್ಲಿ ಓಂ ಮತ್ತು ಸ್ವಸ್ತಿಕ್ ಚಿಹ್ನೆಗಳಿವೆ ಮತ್ತು ಒಂದು ರಿಸರ್ಚ್ ಪ್ರಕಾರ ಅದರಲ್ಲಿ ಶಿವಲಿಂಗ ಕೂಡ ಸಿಕ್ಕಿದೆ ಅಂತ ಹೇಳ್ತಾನೆ. ಇವರ ವಾದಗಳನ್ನ ಕೇಳಿದ ನ್ಯಾಯಾಧೀಶರು ಈ ಎಲ್ಲ ವಿಚಾರಗಳು ಕನ್ಫರ್ಮ್ ಆಗಬೇಕಾದ್ರೆ ಒಂದು ಸಮಿತಿಯನ್ನ ರಚಿಸಬೇಕು. ಅವರು ಮಸ್ಜಿದ್ಗೆ ಹೋಗಿ ತಪಾಸಣೆ ಮಾಡಲಿ. ಸಮಿತಿಯ ರಿಪೋರ್ಟ್ ಬಂದ ಮೇಲೆ ತೀರ್ಪು ಕೊಡಲಾಗುತ್ತೆ ಅಂತ ಹೇಳ್ತಾರೆ. ಈಗ ಈ ವಿಷಯ ನ್ಯೂಸ್ನವರಿಗೆ ತಲುಪುತ್ತೆ. ಎಲ್ಲಿ ಇವರು ಬುದ್ಧಿಜೀವಿಗಳು ಅನಿಸಿಕೊಂಡಿದ್ದ ವ್ಯಕ್ತಿಗಳನ್ನ ಕರೆದು ಈ ವಿಚಾರವಾಗಿ ತಮ್ಮ ಅನಿಸಿಕೆಗಳನ್ನ ಕೇಳ್ತಾರೆ. ಇಲ್ಲಿ ಜನ ತಮಗೆ ತಿಳಿದಂತೆ ತೋಚಿದಂತೆ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಿರ್ತಾರೆ. ಇದರಿಂದ ನ್ಯೂಸ್ ಚಾನೆಲ್ಗಳು ಡಿಬೇಟ್ಗಳನ್ನ ನಡೆಸ್ತಾರೆ. ಇದರಿಂದ ಅವರಿಗೆ ಒಳ್ಳೆ ಟಿಆರ್ಪಿ ಬರುತ್ತೆ. ಇನ್ನೊಂದು ಕಡೆ ಐಬಿ ಆಫೀಸರ್ ಈಶ್ವರ್ ಸಿಂಗ್ ನ ತೋರಿಸ್ತಾರೆ. ಈತ ಇಂಡಿಯಾದಲ್ಲಿ ಯುವಕರ ಬ್ರೇನ್ ವಾಶ್ ಮಾಡ್ತಿದ್ದ, ಪಾಕಿಸ್ತಾನದ ಲಿಂಕ್ ಗಳನ್ನ ಹೇಗಾದ್ರೂ ಮಾಡಿ ತಡಿಬೇಕಂತ ಪ್ಲಾನ್ ಮಾಡ್ತಿರ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಈಶ್ವರ್ ಸಿಂಗ್ ನ ಒಬ್ಬ ಏಜೆಂಟ್ ಸಲೀಂ ಅಜರ್ ಟೀಮ್ ಅಲ್ಲಿ ಇರ್ತಾನೆ. ಈತ ಈಶ್ವರ್ ಸಿಂಗ್ಗೆ ಅಜರ್ ಮಾಡ್ತಿದ್ದ ಎಲ್ಲಾ ಪ್ಲಾನ್ ಗಳನ್ನ ಹೇಳ್ತಿರ್ತಾನೆ. ಇದರಿಂದ ಅಜರ್ ತನ್ನ ಪ್ಲಾನ್ಗಳು ಹೇಗೆ ಇಂಡಿಯನ್ ಆಫೀಸರ್ಸ್ಗೆ ಗೊತ್ತಾಗ್ತಿದೆ ಅಂತ ಯೋಚನೆ ಮಾಡ್ತಾನೆ. ಇನ್ನೊಂದು ಕಡೆ ಕೋರ್ಟ್ ಅಪಾಯಿಂಟ್ ಮಾಡಿದ ಸಮಿತಿ ಮಸ್ಜಿದ್ ಒಳಗೆ ಎನ್ಕ್ವೈರಿ ಮಾಡೋಕೆ ಹೋಗುತ್ತೆ. ಇಲ್ಲಿ ಇವರು ಸರ್ಚ್ ಮಾಡಿದಾಗ ಇವರಿಗೆ ಅಲ್ಲಿ ನಿಜವಾಗ್ಲೂ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಚಿಹ್ನೆಗಳು ಮತ್ತು ಗುರುತುಗಳು ಸಿಗುತ್ತೆ ಮತ್ತು ಇವರಿಗೆ ಅಲ್ಲಿ ಒಂದು ಶಿವಲಿಂಗ ಕೂಡ ಸಿಗುತ್ತೆ. ಆದ್ರೆ ಮಸ್ಜಿದ್ ನಲ್ಲಿದ್ದ ಜನ ಇದಕ್ಕೆ ವಿರುದ್ಧವಾಗಿ ಮಾತಾಡ್ತಿರ್ತಾರೆ. ಇಲ್ಲಿ ನಮಗೆ ಆ ಮಸ್ಜಿದ್ ನಲ್ಲಿ ಸಿಕ್ಕ ಮಂದಿರದ ಇತಿಹಾಸವನ್ನ ಹೇಳ್ತಾರೆ. ಆಕ್ಚುಲಿ ಮೂವಿಯಲ್ಲಿ ಇದನ್ನ ಬನಾರಸ್ ಮಸ್ಜಿದ್ ಅಂತ ತೋರಿಸಲಾಗಿದೆ, ಆದ್ರೆ ಅದು ಜ್ಞಾನವ್ಯಾಪಿ ಮಸ್ಜಿದ್. ಈಗ ಸ್ಟೋರಿ ಮೊಘಲರು ಮಂದಿರಗಳ ಮೇಲೆ ಆಕ್ರಮಣ ಮಾಡ್ತಿದ್ದ ಟೈಮ್ಗೆ ಹೋಗುತ್ತೆ. ಕಾಶಿ ವಿಶ್ವನಾಥ್ ಮಂದಿರ್ ತುಂಬಾ ಹಳೆದು ಮತ್ತು ಪುರಾತನ ಇತಿಹಾಸವನ್ನ ಹೊಂದಿದೆ. ಮೊಘಲರು ಇದರ ಮೇಲೆ ಆಕ್ರಮಣ ಮಾಡ್ತಿದ್ದಾಗ ತುಂಬಾ ಜನ ಮಂದಿರವನ್ನ ಕಾಪಾಡೋಕೆ ಅವರ ವಿರುದ್ಧ ಹೋರಾಟ ಮಾಡ್ತಾರೆ. ಆದ್ರೆ ಅವರು ಸೋತೋಗ್ತಿರ್ತಾರೆ. ಆಗ ಇದನ್ನೆಲ್ಲ ನೋಡ್ತಿದ್ದ ಆ ಮಂದಿರದ ಪೂಜಾರಿ ನಂದಿ ಮುಂದೆ ಇದ್ದ ಶಿವಲಿಂಗನ ಕಾಪಾಡೋಕೆ ಶಿವಲಿಂಗನ ತಗೊಂಡು ನಂದಿ ಮುಂದೆ ಇದ್ದ ಬಾವಿಯಲ್ಲಿ ಜಂಪ್ ಮಾಡ್ತಾನೆ. ಏಕೆಂದರೆ ಹಿಂದೂ ಧರ್ಮದಲ್ಲಿ ನಂದಿ ಮತ್ತು ಶಿವಲಿಂಗನ ಬೇರೆ ಮಾಡೋ ಹಾಗಿರಲ್ಲ. ಯಾವಾಗಲೂ ನಂದಿ ಮುಂದೆನೇ ಶಿವಲಿಂಗನ ಇಡಬೇಕಾಗಿರುತ್ತೆ. ಈಗ ಮಸ್ಜಿದ್ನಲ್ಲಿ ಶಿವಲಿಂಗ ಸಿಕ್ಕ ವಿಷಯ ನ್ಯೂಸ್ನಲ್ಲಿ ಬೆಂಕಿಯಂತೆ ಹರಡಿಕೊಳ್ಳುತ್ತೆ. ಇದೇ ವಿಚಾರವಾಗಿ ನ್ಯೂಸ್ನವರು ಅನೇಕ ಡಿಬೇಟ್ಗಳನ್ನ ಮಾಡ್ತಾರೆ ಮತ್ತು ಟಿವಿ ಪ್ರೋಗ್ರಾಂಗಳನ್ನ ಮಾಡ್ತಾರೆ. ಇಲ್ಲಿ ಕರೆಯಲಾದ ಅನೇಕ ವಿಚಾರವಾದಿಗಳು, ಅದು ಹಿಂದೂ ಆಗಿರಲಿ ಅಥವಾ ಮುಸ್ಲಿಮ್ಸ್ ಆಗಿರಲಿ, ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳ್ತಾರೆ. ಅವರಲ್ಲಿ ಒಬ್ಬರು ನೂತನ್ ಶರ್ಮಾ. ಇವರ ಹೆಸರನ್ನ ಮೂವಿಯಲ್ಲಿ ಚೇಂಜ್ ಮಾಡಲಾಗಿದೆ. ಇವರು ಮುಸ್ಲಿಂ ಸಮುದಾಯದ ವಿರುದ್ಧ ಒಂದು ಹೇಳಿಕೆ ಕೊಡ್ತಾರೆ. ಅದು ತುಂಬಾ ಕಾಂಟ್ರವರ್ಷಿಯಲ್ ಆಗಿರುತ್ತೆ. ಇದರಿಂದ ಅವರಿಗೆ ತುಂಬಾ ಜೀವ ಬೆದರಿಕೆ ಬರುತ್ತೆ. ಇದರಿಂದ ಗೌರ್ಮೆಂಟ್ ಅವರಿಗೆ ಸೆಕ್ಯೂರಿಟಿ ಒದಗಿಸುತ್ತೆ ಮತ್ತು ಅವರು ಮನೆಯಿಂದ ಹೊರಗೆ ಬರೋದು ಸ್ಟಾಪ್ ಆಗುತ್ತೆ. ಈ ಬೆಳವಣಿಗೆನೆಲ್ಲ ಗಮನಿಸುತ್ತಿದ್ದ ಈಶ್ವರ್ ಸಿಂಗ್ ಅಲರ್ಟ್ ಆಗ್ತಾರೆ. ಯಾಕಂದ್ರೆ ಇಂಥ ವಿಚಾರಗಳೇ ದಂಗೆ ಏಳಲು ಕಾರಣವಾಗುತ್ತೆ. ಈಗ ಸೀನ್ ರಾಜಸ್ಥಾನದ ಉದಯಪುರ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಕನ್ಹಯ್ಯಲಾಲ್ ಸಾಹು ಅನ್ನೋ ಒಬ್ಬ ಟೈಲರ್ ನ ತೋರಿಸ್ತಾರೆ. ಈತನ ಬಗ್ಗೆ ಹೇಳೋದಾದ್ರೆ ಈತ ಇಲ್ಲಿಗೆ ಬಂದಾಗ ಬರಿಗೈಯಲ್ಲಿ ಬಂದಿರ್ತಾನೆ. ಆದ್ರೆ ತನ್ನ ಕಷ್ಟ ಮತ್ತು ಹಾರ್ಡ್ ವರ್ಕ್ ನಿಂದ ಕೆಲಸ ಮಾಡಿ ಈಗ ತನ್ನದೊಂದು ಸ್ವಂತ ಟೈಲರ್ ಶಾಪ್ ನ ಓಪನ್ ಮಾಡಿರ್ತಾನೆ ಮತ್ತು ಈತ ಒಬ್ಬ ಸರಳ ಸ್ವಭಾವದ ವ್ಯಕ್ತಿ ಆಗಿರ್ತಾನೆ. ತಾನು ಮತ್ತು ತನ್ನ ಕೆಲಸ ಬಿಟ್ರೆ ಬೇರೆ ಯಾರ ತಂಟೆಗೂ ಹೋಗ್ತಿರಲ್ಲ. ಇನ್ನು ಈತನ ಶಾಪ್ ಮುಂದೆ ನಿಜಾಮ್ ಶಾಪ್ ಇರುತ್ತೆ. ಈತ ಕೂಡ ಟೈಲರ್ ಆಗಿರ್ತಾನೆ. ಕನ್ಹಯ್ಯಲಾಲ್ ಮತ್ತು ನಿಜಾಮ್ ತಂದೆ ಒಂದು ಟೈಮಲ್ಲಿ ತುಂಬಾ ಒಳ್ಳೆ ಸ್ನೇಹಿತರಾಗಿರ್ತಾರೆ. ಆದ್ರೆ ಈಗ ಅವರು ಸತ್ತೋಗಿರ್ತಾರೆ. ಆದ್ರೆ ಕನ್ಹಯ್ಯಲಾಲ್ ಮಾತ್ರ ನಿಜಾಮ್ನ ಕೂಡ ತನ್ನ ಮಗನಂತೆ ನೋಡ್ತಿರ್ತಾನೆ. ಇದರಿಂದ ನಿಜಾಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಅದನ್ನ ಕನ್ಹಯ್ಯಲಾಲ್ ಸಾಲ್ವ್ ಮಾಡ್ತಿರ್ತಾನೆ. ನಿಜಾಮ್ ಕೂಡ ತನಗೆ ಏನೇ ಬೇಕಿದ್ರೂ ಕನ್ಹಯ್ಯಲಾಲ್ನ ಕೇಳ್ತಿರ್ತಾನೆ. ನಿಜಾಮ್ ಕನ್ಹಯ್ಯಲಾಲ್ನ ತನ್ನ ತಂದೆಯಂತೆ ಗೌರವ ಕೊಡ್ತಿರ್ತಾನೆ. ಆದ್ರೆ ನಿಜಾಮ್ಗೆ ಇನ್ನೊಂದು ಮುಖ ಇರುತ್ತೆ. ಅವನು ಕನ್ಹಯ್ಯ ಇದ್ದಾಗ ಅವನಿಗೆ ತುಂಬಾ ಗೌರವ ಕೊಡ್ತಿರ್ತಾನೆ. ಆದ್ರೆ ಕನ್ಹಯ್ಯ ಇಲ್ಲದಾಗ ಅವನನ್ನ ಬೈತಿರ್ತಾನೆ ಮತ್ತು ಅವನನ್ನ ಕಾಫಿರ್ ಅಂತ ಕರಿತಿರ್ತಾನೆ. ಏಕೆಂದ್ರೆ ನಿಜಾಮ್ ಕೆಟ್ಟವರ ಸಹವಾಸ ಮಾಡಿರ್ತಾನೆ. ಅವನ ಫ್ರೆಂಡ್ಸ್ ಎಲ್ಲ ಇದೇ ಮನಸ್ಥಿತಿಯವರಾಗಿರ್ತಾರೆ. ಈಗ ಕನ್ಹಯ್ಯಲಾಲ್ ಮನೆನ ತೋರಿಸ್ತಾರೆ. ಈತನಿಗೆ ಒಬ್ಬ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿರ್ತಾರೆ.
ಕನಯ್ಯಲಾಲ್ ಓದಿಕೊಂಡಲ್ಲದಿದ್ದರೂ ಅವನ ಮಕ್ಕಳಿಗೆ ಉತ್ತಮ ಭವಿಷ್ಯ ಕೊಡಬೇಕಂತ ಅವರನ್ನ ಓದಿಸ್ತಿರ್ತಾನೆ. ಹೀಗೆ ಒಂದು ದಿನ ಕನಯ್ಯಲಾಲ್ ತನ್ನ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಕೆಲವು ರೌಡಿಗಳು ಬಂದು ನಿಜಾಮ್ನ ಹೊಡಿತಿರ್ತಾರೆ. ಇದನ್ನ ನೋಡಿ ಕನಯ್ಯಲಾಲ್ ಅವರಿಗೆ ಏನಾಯ್ತು ಅಂತ ಕೇಳ್ತಾನೆ. ಆಗ ನಿಜಾಮ್, ನಾನು ಇವರ ಹತ್ರ 5,000 ರೂಪಾಯಿ ಸಾಲ ತಗೊಂಡಿದ್ದೆ, ಆದ್ರೆ ಈಗ ಸದ್ಯ ಕೊಡಲು ನನ್ನ ಹತ್ರ ದುಡ್ಡಿಲ್ಲ, ಆದ್ರೆ ಇವರು ಕೇಳದೆ ನನ್ನ ಹೊಡಿತಿದ್ದಾರೆ ಅಂತ ಹೇಳ್ತಾನೆ. ಆಗ ಕನಯ್ಯಲಾಲ್ ಅವರಿಗೆ ದುಡ್ಡು ಕೊಟ್ಟು ಅವರನ್ನ ಕಳಿಸ್ಬಿಡ್ತಾನೆ ಮತ್ತು ನಿಜಾಮ್ಗೆ ನಿನ್ನ ಹತ್ರ ದುಡ್ಡಿದ್ರೆ ವಾಪಸ್ ಕೊಡು, ಇಲ್ಲಾಂದ್ರೆ ಬೇಡ ಅಂತ ಹೇಳ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ನಿಜಾಮ್ನ ತೋರಿಸ್ತಾರೆ. ಇಲ್ಲಿ ಬೆಳಗ್ಗೆ ನಿಜಾಮ್ನ ಹೊಡೆಯೋಕೆ ಬಂದಿದ್ದ ರೌಡಿಗಳು ನಿಜಾಮ್ ಫ್ರೆಂಡ್ಸ್ ಆಗಿರ್ತಾರೆ. ಆಕ್ಚುಲಿ ಇದೆಲ್ಲ ನಿಜಾಮ್ ಸೆಟಪ್ ಆಗಿರುತ್ತೆ. ಇವರು ಕನಯ್ಯಲಾಲ್ ಕೊಟ್ಟ ದುಡ್ಡಿಂದ ಕುಡಿದು ಎಂಜಾಯ್ ಮಾಡ್ತಾರೆ ಮತ್ತು ಉಳಿದ ದುಡ್ಡನ್ನ ತಮ್ಮಲ್ಲಿ ಹಂಚ್ಕೋತಾರೆ. ಇದನ್ನೆಲ್ಲ ಕನಯ್ಯಲಾಲ್ ಫ್ರೆಂಡ್ ಒಬ್ಬ ನೋಡ್ತಾನೆ. ಅದಕ್ಕೆ ಅವನು ಈ ವಿಷಯ ಕನಯ್ಯಲಾಲ್ಗೆ ಹೇಳ್ತಾನೆ. ಆದ್ರೆ ಕನಯ್ಯಲಾಲ್ ಅದನ್ನೆಲ್ಲ ನಂಬೋಕೆ ರೆಡಿ ಇರಲ್ಲ. ಆತ ನಿಜಾಮ್ ತಂದೆ ನನ್ನ ಒಳ್ಳೆಯ ಫ್ರೆಂಡ್ ಆಗಿದ್ರು, ಅವನ ಮಗ ಇಂಥ ಕೆಲಸ ಮಾಡಲ್ಲ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ನಿಜಾಮ್ ಕನಯ್ಯಲಾಲ್ ಹತ್ರ ಬರ್ತಾನೆ. ಏಕೆಂದ್ರೆ ನಿಜಾಮ್ ಕೆಲವು ಕೆಟ್ಟ ಜನರ ಜೊತೆ ತಿರುಗ್ತಿರ್ತಾನೆ. ಅವರು ಇವನ ಬ್ರೇನ್ ವಾಶ್ ಮಾಡಿ ಕೆಲವೊಂದು ಟಾಸ್ಕ್ ನ ಮಾಡುವಂತೆ ಹೇಳಿರ್ತಾರೆ. ಆಕ್ಚುಲಿ ಆ ಟಾಸ್ಕ್ಗಳು ಸಮಾಜ ಬಾಹಿರ ಕೆಲಸ ಆಗಿರುತ್ತೆ. ಇದರಿಂದ ದೇಶದಲ್ಲಿ ಅಶಾಂತಿ ದಂಗೆ ಏಳುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಇವರ ಬ್ರೇನ್ ವಾಶ್ ಆಗಿದ್ದರಿಂದ ಇವರಿಗೆ ಏನೂ ಅರ್ಥವಾಗ್ತಿರಲ್ಲ ಮತ್ತು ತಾವು ಮಾಡಿದ್ದೇ ಸರಿ ಅಂತ ಅನಿಸ್ತಿರುತ್ತೆ. ಅದಕ್ಕೆ ನಿಜಾಮ್ ಒಂದು ಪ್ಲಾನ್ ಮಾಡ್ತಾನೆ. ಅವನು ತನಗೆ ಕೊಡಲಾದ ಟಾಸ್ಕ್ ನ ಕನಯ್ಯಲಾಲ್ ಮೇಲೆ ಟ್ರೈ ಮಾಡಬೇಕು ಅನ್ಕೋತಾನೆ. ಅದಕ್ಕೆ ಅವನು ಕನಯ್ಯಲಾಲ್ ಹತ್ರ ಹೋಗಿ ಅವನ ಮೊಬೈಲ್ ತಗೋತಾನೆ ಮತ್ತು ಅದರಲ್ಲಿ ಏನೋ ಮಾಡ್ತಿರ್ತಾನೆ. ಅವನು ಮೊಬೈಲ್ ನೋಡ್ತಿದ್ದಾಗ ಕನಯ್ಯಲಾಲ್ ನಿಜಾಮ್ಗೆ ಬುದ್ಧಿ ಮಾತನ್ನ ಹೇಳ್ತಿರ್ತಾನೆ. ಆದ್ರೆ ಅದ್ಯಾವುದು ನಿಜಾಮ್ನ ತಲೆಗೆ ಹೋಗ್ತಿರಲ್ಲ. ಈಗ ಮಾರನೇ ದಿನ ಕನಯ್ಯಲಾಲ್ ಮನೆಯಲ್ಲಿದ್ದಾಗ ಪೊಲೀಸರು ಬಂದು ಆತನನ್ನ ಅರೆಸ್ಟ್ ಮಾಡಿ ತಗೊಂಡು ಹೋಗ್ತಾರೆ. ಕನಯ್ಯಲಾಲ್ಗೆ ಏನೂ ಅರ್ಥವಾಗಲ್ಲ. ಅವನು ಸ್ಟೇಷನ್ಗೆ ಬಂದಾಗ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಾನೆ. ಅದಕ್ಕೆ ಇನ್ಸ್ಪೆಕ್ಟರ್, ನೀನು ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದೀಯಾ, ಅದಕ್ಕೆ ನಿನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಕನಯ್ಯಲಾಲ್ ನನಗೆ ಮೊಬೈಲ್ ಯೂಸ್ ಮಾಡೋಕೆ ಬರಲ್ಲ ಅಂತ ಹೇಳ್ತಾನೆ. ಆಗ ಅವರು, ನಿನ್ನ ಫೇಸ್ಬುಕ್ ಪೇಜ್ನಿಂದ ನೂತನ್ ಶರ್ಮಾ ಹೇಳಿದ ಹೇಳಿಕೆಗೆ ಸಮರ್ಥನೆ ಮಾಡುವಂತ ಪೋಸ್ಟ್ ಹಾಕಿದ್ದೀಯಾ, ಇದರಿಂದ ದೇಶದಲ್ಲಿ ಶಾಂತಿ ಕದಡುತ್ತೆ, ಅದಕ್ಕೆ ನಿನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಈಗಲೂ ಕನಯ್ಯಲಾಲ್ಗೆ ಏನೂ ಅರ್ಥ ಆಗ್ತಿರಲ್ಲ. ಏಕೆಂದ್ರೆ ಅವನಿಗೆ ಮೊಬೈಲ್ ಯೂಸ್ ಮಾಡೋಕೆ ಬರ್ತಿರಲ್ಲ, ಇನ್ನು ಫೇಸ್ಬುಕ್ ಅಂತೂ ಗೊತ್ತೇ ಇರಲ್ಲ. ಆಗ ಅಲ್ಲಿ ಒಬ್ಬ ಮೌಲ್ವಿ ಬರ್ತಾನೆ. ಈತ ಇಲ್ಲಿ ಪೊಲೀಸರಿಗೆ ಕನಯ್ಯಲಾಲ್ನ ಜೈಲಿಗೆ ಹಾಕುವಂತೆ ಹೇಳ್ತಾನೆ. ಪೊಲೀಸರು ಕೂಡ ಆತ ಹೇಳಿದಂಗೆ ಕೇಳ್ತಿರ್ತಾರೆ. ಆಗ ಅಲ್ಲಿ ಆ ಊರಿನ ಒಬ್ಬ ಲೀಡರ್ ಬರ್ತಾನೆ. ಈತ ತನ್ನ ಜೊತೆ ವಕೀಲನ ಕೂಡ ಕರ್ಕೊಂಡು ಬಂದಿರ್ತಾನೆ. ಈತ ಇಲ್ಲಿ ಪೊಲೀಸರಿಗೆ, ಇನ್ನು 4 ತಿಂಗಳಲ್ಲಿ ನಮ್ಮ ಗೌರ್ಮೆಂಟ್ ಬರುತ್ತೆ, ಆಗ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀಯಾ ಅಂತ ಕೇಳ್ತಾನೆ. ಮತ್ತು ಕನಯ್ಯಲಾಲ್ನ ಜೈಲಿಗೆ ಹಾಕುವಷ್ಟು ಅಪರಾಧ ಏನು ಮಾಡಿದ್ದಾನೆ ಅಂತ ಕೇಳ್ತಾನೆ. ಪೊಲೀಸರಿಗೆ ಕನಯ್ಯಲಾಲ್ ವಿರುದ್ಧ ಸ್ಟ್ರಾಂಗ್ ಕೇಸ್ ಇಲ್ಲದರಿಂದ ಅವರು ಆತನನ್ನ ಬಿಟ್ಟುಬಿಡ್ತಾರೆ. ಈಗ ಕನಯ್ಯಲಾಲ್ ಮನೆಗೆ ಬರ್ತಾನೆ. ಆದ್ರೆ ಈಗ ಈತನ ಜೀವನ ಪೂರ್ತಿಯಾಗಿ ಚೇಂಜ್ ಆಗಿರುತ್ತೆ. ಪ್ರತಿಯೊಬ್ಬರು ಆತನನ್ನ ಅಪರಾಧಿಯಂತೆ ನೋಡ್ತಿರ್ತಾರೆ ಮತ್ತು ಪ್ರತಿದಿನ ಕನಯ್ಯಲಾಲ್ಗೆ ಬೆದರಿಕೆಗಳು ಬರ್ತಿರುತ್ತೆ. ಇದರಿಂದ ಕನಯ್ಯಲಾಲ್ ತನ್ನ ಟೈಲರಿಂಗ್ ಶಾಪ್ಗೂ ಹೋಗ್ತಿರಲ್ಲ. ಒಂದು ದಿನ ಕನಯ್ಯಲಾಲ್ ರೋಡ್ ಮೇಲೆ ಹೋಗ್ತಿದ್ದಾಗ ನಿಜಾಮ್ ಅವನನ್ನ ಹಿಡ್ಕೋತಾನೆ ಮತ್ತು ನೀನು ನಮ್ಮ ಸಮುದಾಯದ ವಿರುದ್ಧ ಮಾಡಿದ ಪೋಸ್ಟ್ಗೆ ಸೇಡು ತೀರಿಸ್ಕೋತೀನಿ, ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಕನಯ್ಯಲಾಲ್ಗೆ ಅಷ್ಟಕ್ಕೂ ತಾನು ಅಷ್ಟು ದೊಡ್ಡ ತಪ್ಪು ಏನು ಮಾಡಿದ್ದೀನಿ ಅಂತ ಅರ್ಥವಾಗಲ್ಲ. ಅವನು ಯೋಚನೆ ಮಾಡ್ತಿದ್ದಾಗ ಇದೆಲ್ಲ ನಿಜಾಮ್ ಮಾಡಿದ್ದಾನೆ ಅಂತ ಅವನಿಗೆ ಅರ್ಥವಾಗುತ್ತೆ. ಏಕೆಂದ್ರೆ ತಾನು ಜೈಲಿಗೆ ಹೋಗೋ ಮುಂದಿನ ದಿನ ನಿಜಾಮೇ ಕನಯ್ಯಲಾಲ್ ಮೊಬೈಲ್ನ ತಗೊಂಡಿರ್ತಾನೆ. ಇನ್ನೊಂದು ಕಡೆ ಪಾಕಿಸ್ತಾನದ ಒಬ್ಬ ಇನ್ಫಾರ್ಮರ್ ಸಕಿನಾ ಈಶ್ವರ್ ಸಿಂಗ್ಗೆ ಕಾಲ್ ಮಾಡ್ತಾಳೆ. ಈಕೆ ಈಶ್ವರ್ ಸಿಂಗ್ಗೆ ಅಜರ್ ಏನೋ ದೊಡ್ಡ ಪ್ಲಾನ್ ಮಾಡ್ತಿದ್ದಾನೆ. ಇವರು ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ರಾಜಸ್ಥಾನನ ಟಾರ್ಗೆಟ್ ಮಾಡ್ತಿದ್ದಾರೆ. ಇವರು ಈ ಊರಲ್ಲಿ ಒಬ್ಬ ವ್ಯಕ್ತಿಯನ್ನ ಸಾಯಿಸಿ ದಂಗೆ ಎಬ್ಬಿಸುವ ಪ್ಲಾನಿಂಗ್ ನಲ್ಲಿದ್ದಾರೆ ಅಂತ ಹೇಳ್ತಾಳೆ. ಈ ಇನ್ಫಾರ್ಮೇಶನ್ ಕೇಳಿ ಈಶ್ವರ್ ಸಿಂಗ್ ತನ್ನ ಇಂಟೆಲಿಜೆನ್ಸ್ ಟೀಮ್ ನ ರೆಡಿ ಮಾಡ್ತಾನೆ. ಇನ್ನೊಂದು ಕಡೆ ಅಜರ್ ಇಂಡಿಯಾದಲ್ಲಿ ತನ್ನ ಕಡೆಯವರಿಗೆ ದಂಗೆ ಏಳಲು ಸಿದ್ಧರಿರುವಂತೆ ಹೇಳ್ತಾನೆ ಮತ್ತು ನಿಜಾಮ್ಗೆ ಕನಯ್ಯಲಾಲ್ನ ಕೊಲ್ಲುವಂತೆ ಆರ್ಡರ್ ಕೊಡ್ತಾನೆ. ಅದಕ್ಕೆ ನಿಜಾಮ್ ಯಾವಾಗಲೂ ಕನಯ್ಯಲಾಲ್ನ ಫಾಲೋ ಮಾಡ್ತಿರ್ತಾನೆ ಮತ್ತು ಅವನನ್ನ ಕೊಲ್ಲೋಕೆ ಸರಿಯಾದ ಟೈಮ್ಗಾಗಿ ಕಾಯ್ತಿರ್ತಾನೆ. ಇದು ಕನಯ್ಯಲಾಲ್ಗೆ ಗೊತ್ತಾಗುತ್ತೆ. ಅದಕ್ಕೆ ಅವನು ಪೊಲೀಸರ ಹತ್ರ ಹೋಗಿ, ನನ್ನ ಯಾರೋ ಯಾವಾಗಲೂ ಫಾಲೋ ಮಾಡ್ತಿರ್ತಾರೆ, ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅನಿಸುತ್ತೆ, ನನಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಹೇಳ್ತಾನೆ. ಆದ್ರೆ ಪೊಲೀಸರು ಕನಯ್ಯಲಾಲ್ ಮಾತನ್ನ ಕೇಳೋದಿಲ್ಲ. ಅವರು ಅವನಿಗೆ ಪ್ರೊಟೆಕ್ಷನ್ ಕೊಡೋದಿಲ್ಲ. ಈಗ ಕನಯ್ಯಲಾಲ್ಗೆ ಏನು ಮಾಡೋದು ಅಂತ ಅರ್ಥವಾಗಲ್ಲ. ಏಕೆಂದ್ರೆ ಅವನು ತನ್ನನ್ನ ಕೊಲ್ತಾರೆ ಅನ್ನೋ ಭಯದಿಂದ ಕೆಲಸಕ್ಕೆ ಹೋಗ್ತಿರಲಿಲ್ಲ. ಆದ್ರೆ ಕೆಲಸಕ್ಕೆ ಹೋಗಿಲ್ಲ ಅಂದ್ರೆ ಬದುಕೋದು ಕಷ್ಟವಾಗುತ್ತೆ. ಅದಕ್ಕೆ ಕನಯ್ಯಲಾಲ್ ಒಂದು ಪ್ಲಾನ್ ಮಾಡ್ತಾನೆ. ಈತ ತನ್ನ ಅಂಗಡಿಯಲ್ಲಿ ಒಂದು ಸಿಸಿಟಿವಿ ಕ್ಯಾಮೆರಾ ಫಿಕ್ಸ್ ಮಾಡಿಸ್ತಾನೆ. ಏಕೆಂದರೆ ಯಾರೇ ತನಗೆ ಹಾನಿ ಮಾಡಲು ಬಂದ್ರೆ ಸಿಸಿಟಿವಿ ನೋಡಿ ಭಯಪಡ್ತಾರೆ ಅನ್ಕೋತಾನೆ. ಇದು ನಿಜಾಮ್ಗೆ ಗೊತ್ತಾದಾಗ ಆತ ಅಜರ್ಗೆ ಕಾಲ್ ಮಾಡಿ, ಕನಯ್ಯಲಾಲ್ ತನ್ನ ಶಾಪಲ್ಲಿ ಸಿಸಿಟಿವಿ ಫಿಕ್ಸ್ ಮಾಡಿಸಿದ್ದಾನೆ, ನಾನು ಅವನಿಗೆ ಏನಾದ್ರೂ ಮಾಡಿದ್ರೆ ಸಿಕ್ಕಾಕೋತೀನಿ ಅಂತ ಹೇಳ್ತಾನೆ. ಆಗ ಅಜರ್ ಹಾಗಾದ್ರೆ ಈ ಕೆಲಸನ ಫಿರೋಜ್ಗೆ ಹೇಳಬೇಕು ಅಂತ ಹೇಳ್ತಾನೆ. ಏಕೆಂದ್ರೆ ಫಿರೋಜ್ ಒಬ್ಬ ನರಹಂತಕ ಆಗಿರ್ತಾನೆ. ಈತನಲ್ಲಿ ಮನುಷ್ಯರನ್ನ ಕೊಲ್ಲುವಾಗ ಯಾವುದೇ ಎಮೋಷನ್ ಇರೋದಿಲ್ಲ. ಈ ಕಡೆ ಈಶ್ವರ್ ಸಿಂಗ್ ತನ್ನ ಇನ್ಫಾರ್ಮರ್ ಸಲೀಂ ಹತ್ರ ಮಾತಾಡ್ತಿದ್ದಾಗ ಇದು ಅಜರ್ಗೆ ಗೊತ್ತಾಗುತ್ತೆ. ಅದಕ್ಕೆ ಅಜರ್ ಸಲೀಂನ ತುಂಬಾ ಬರ್ಬರವಾಗಿ ಹತ್ಯೆ ಮಾಡ್ತಾನೆ. ಈಗ ಸೀನ್ 8 ಜೂನ್ 2022ರ ಟೈಮ್ಗೆ ಬರುತ್ತೆ. ಇಲ್ಲಿ ಕನಯ್ಯಲಾಲ್ ತನ್ನ ಶಾಪ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಆಗ ಅಲ್ಲಿ ಇಬ್ಬರು ವ್ಯಕ್ತಿಗಳು ಬೈಕ್ ಮೇಲೆ ಬರ್ತಾರೆ. ಇವರು ಶರ್ಟ್ ಹೊಲಿಸೋಕೆ ಬಂದಿರ್ತಾರೆ. ಕನಯ್ಯಲಾಲ್ ಅವರ ಅಳತೆ ತಗೋತಿದ್ದಾಗ ಅವರು ತಂದಿದ್ದ ಕತ್ತಿ ತಗೊಂಡು ಪದೇ ಪದೇ ಅವರು ಕನಯ್ಯಲಾಲ್ಗೆ ಚಾಕುವಿನಿಂದ ಚುಚ್ತಾರೆ. ಇಲ್ಲಿ ಕನಯ್ಯಲಾಲ್ ಡೆತ್ ಆಗುತ್ತೆ. ಕೊಲೆ ನಡೆದು 3 ವರ್ಷ ಕಳೆದರೂ ಈಗಲೂ ಕನಯ್ಯಲಾಲ್ ಹಂತಕರು ಇನ್ನೂ ಸಿಕ್ಕಾಕೊಂಡಿಲ್ಲ. ಅವರ ಕುಟುಂಬ ಈಗಲೂ ನ್ಯಾಯಕ್ಕಾಗಿ ಹೋರಾಡ್ತಿದ್ದಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.